ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಹರ್ಷದ್. ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮಾತ್ರ ತುಂಬಾ ಸ್ಪೆಷಲ್. ನೀವು ನಂಬ್ತಾ ಇಲ್ಲ ಗೊತ್ತಿಲ್ಲ, ನಮ್ಮ ದಾವಣಗೆರೆ APMC ಮಾರ್ಕೆಟ್ ಅಲ್ಲಿ ಸಿಗುವಂತ ಎಮ್ಮೆಗಳು, ಹಸುಗಳು, ಎತ್ತುಗಳು, ಹೋರಿಗಳು ಇವೆಲ್ಲ ವಿಚಾರ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದೀನಿ. ನೋಡ್ರಿ ಎಷ್ಟು ದೊಡ್ಡದಿದೆ ಗೊತ್ತಾ ನಮ್ಮ ಮಾರ್ಕೆಟ್ ದಾವಣಗೆರೆ. ತುಂಬಾ ದಿನ ತೋರಿಸಬೇಕು ಅಂತ ಇದ್ದೆ, ಬಟ್ ಹಸುಗಳು ಕಡಿಮೆ ಇರ್ತಾವ ಅಂತ ಬಂದಿರ್ಲಿಲ್ಲ. ಆದ್ರೆ ಇವತ್ತು ನಿಮ್ಗೆ ತೋರಿಸ್ತಾ ಇದೀನಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಾರ್ಕೆಟ್. ಗ್ಯಾರಂಟಿ ಮಾರ್ಕೆಟ್. ಮತ್ತೆ ಮಾರ್ಕೆಟ್ ಅಲ್ಲಿ ಈಗ ಮಾರಾಟ ಮಾಡಿ ಹೋಗ್ಬಿಡ್ತಾರೆ ಎಲ್ರು, ಬಟ್ ಇವ್ರು ಹೆಂಗಲ್ಲ, ಲೈಫ್ ಲಾಂಗ್ ಇಲ್ಲೇ ಹಸುಗಳನ್ನ ಕಟ್ಕೊಂಡು ಮಾರಾಟ ಮಾಡ್ತಾರೆ. ಹೆಂಗಿರುತ್ತೆ ಗೊತ್ತಾ ಇವತ್ತು ವಿಡಿಯೋ. ಬರ್ರಿ ತೋರಿಸ್ತೀನಿ ನಿಮ್ಗೆ. ಸಖತ್ತಾಗಿದೆ ವಿಡಿಯೋ, ಮಾತಾಡ್ಸ್ತೀನಿ ಅಲ್ಲಿ. ಸರ್, ನನ್ನ ಹೆಸರು ರಾಕೇಶ್ ಅಣ್ಣಪ್ಪ ಅಂತ, ದಾವಣಗೆರೆ ಹಾ APMC ಕ್ಯಾಟಲ್ ಮಾರ್ಕೆಟ್ ಆವರಣ. ನಮ್ಗೆ ಈ ಒಂದು ಮಾರ್ಕೆಟ್ ಸುಸಜ್ಜಿತವಾಗಿ ಕಟ್ಟಡವಾಗಿ ಕಟ್ಕೊಟ್ಟಂತದ್ದು ನಮಗೆ ಮಲ್ಲಣ್ಣನವರು, ಶಾಮನೂರ್ ಶಿವಶಂಕರಪ್ಪಾಜಿ ಅವರು, ಓಕೆ ಓಕೆ. ಅವರೆಲ್ಲ ನಮಗೆ ಒಂದು ಅನುಕೂಲತೆ ಮಾಡ್ಕೊಟ್ಟಿದ್ದಾರೆ. ನೀರಿನ ವ್ಯವಸ್ಥೆ, ಮತ್ತೆ ಬಿಸಿಲು, ಚಳಿ, ಗಾಳಿ, ಮಳಿ ಯಾವ್ದೇ ಬೀಳದಂತೆ ದನಗಳು ಒಳ್ಳೆ ಸೇಫ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ಅನುಕೂಲ ಇದೆ. ಕ್ಯಾಟ್ಲ್ ಮಾರ್ಕೆಟ್ ಅಲ್ಲಿ ನಮ್ಮ ದಾವಣಗೆರೆ ಮಾರ್ಕೆಟ್ ಬಹುಶಃ ಹೇಳ್ಬೇಕಂದ್ರೆ ನಮ್ಗೆ ಒಳ್ಳೆ ಸೆಕ್ಯೂರಿಟಿ ಇದೆ. ಇಲ್ಲಿ ದನ ಮಾಡ್ಲಿಕ್ಕೆ ಒಳ್ಳೆ ಸೆಕ್ಯೂರಿಟಿ ಇದೆ. ಬೇಕಾದ್ರೆ ನೀವೇ ನೋಡ್ಕೊಳ್ರಿ. ಬೇಕಾದ್ರೆ ದನಗಳು ಎಷ್ಟು ಸುಸಜ್ಜಿತವಾಗಿ ಒಳ್ಳೆ ಬೃಹತ್ತಾದ ಕಟ್ಟಡದಿಂದ ನಿರ್ಮಾಣ ಮಾಡಿದ್ದಾರೆ. ಬಟ್ ನಮ್ಮ ಭಾಗದಲ್ಲಿ ದನಗಳು ಈಗ ಬ್ಯಾಸಗಿ ಇರೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ ಇದೆ ದನಗಳು. ನಾನೇ ಹೇಳ್ತೀನಿ, ಮಳೆಗಾಲ ಚಳಿಗಾಲ ಬಂತಂದ್ರೆ ನಮ್ಮ ದನಗಳು ಒಳ್ಳೆ ವರ್ಕೌಟ್ ಆಗ್ತವೆ. ಓಕೆ ಓಕೆ ಓಕೆ. ವ್ಯಾಪಾರ ನಮ್ದು, ಇದು ಪ್ರೊಡಕ್ಷನ್ ವ್ಯಾಪಾರ ಮಾಡೋದು ಉದ್ಯೋಗ ವ್ಯಾಪಾರ ವ್ಯಾಪಾರ. ನಿಮ್ ಬ್ರದರ್ ಊರು? ನಮ್ದು ಇದೇ ಊರು ದಾವಣಗೆರೆ. ದಾವಣಗೆರೆ ಎಸ್ ಎಂ ಕೃಷ್ಣನಗರ ಮನೆ ಇರೋದು. ಓಕೆ ಓಕೆ. ಈ ತರ ವ್ಯವಸ್ಥೆ ಬೇರೆ ಎಲ್ಲೂ ಜಿಲ್ಲೆ ನಾನು ನೋಡಿಲ್ಲ. ನಮ್ದ ಈ ಕಡೆ ಇರೋದೇ ಎಲ್ಲ ಕಾಪಿ ಮಾಡ್ತಾ ಇದಾರೆ. ಹಾವೇರಿ, ರಾಣೆಬೆನ್ನೂರು, ಹರಪನಹಳ್ಳಿ ಈ ಸಿಸ್ಟಮ್ ಎಲ್ಲ ಕಾಪಿ ಮಾಡ್ತಾ ಇದಾರೆ. ಆಗ್ಲಿ, ಎಲ್ಲಾ ಕಡೆ ಆಗ್ಲಿ, ಒಳ್ಳೇದಾಗ್ಲಿ. ಬಟ್ ಹಸುಗಳು ನಮ್ ದಾವಣಗೆರೆಗೆ ದಿನೇ ದಿನ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಿದೆ ಅಂದ್ರೆ ಹೇಳ್ತೀನಿ ನೋಡ್ರಿ. ಇದು ಎದಕ್ ಕಡಿಮೆ ಆಗ್ತಿದೆ ಅಂದ್ರೆ ಈಗ ಯಾರು ಕಟ್ಲಕ್ಕಂತವ್ರು ಯಾರು ಇಲ್ಲ. ಈಗ ಒಂದು ದಿನಕ್ಕೆ ಏನಿಲ್ಲ ಒಂದು 150-200 ರೂಪಾಯಿ ಖರ್ಚಿದೆ. ಹಾಲಿನ ಬೆಲೆ ಇರೋದು 50ರಿಂದ 60 ರೂಪಾಯಿ ಬೆಲೆ ಇದೆ. ಅದ್ರೊಳಗೆ ಈ ತರ ಬುದ್ಧಿವಂತರ ಪುರುಷರು ಯಾರು ಈಗ ಕಟ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಫ್ಯಾಟ್ ಹೇಳ್ಬಿಟ್ರಿ. ಆದ್ರೆ HF ಇನ್ನೂ ಕಡಿಮೆ ಐತಿ. 27-28 ರೂಪಾಯಿ ಐತಿ ಲೀಟರ್ ಹಾಲು. ಅದೇ, ಅದು ಫ್ಯಾಟ್ ಕಂಟೆಂಟ್. ಅದು ಹಾಲು ಇಳುವರಿ ಹೆಚ್ಚಿಗೆ ಇರ್ತೈತಿ. ಬಟ್ ಈ ತಳಿ ಐತಲ್ಲ, ಗೀರು, ಕ್ರಾಸ್ ಬೀಡು ಮಿಕ್ಸ್ ಇರ್ತೈತಿ. ಈ ತಳಿ ಮಾತ್ರ HF ಜರ್ಸಿ ಆದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತೈತಿ. 4% ಡಿಗ್ರಿ ಕಂಟೆಂಟ್ ಸಿಗ್ತೈತಿ. ಹಾಲು ಇಳುವರಿನೂ ಚೆನ್ನಾಗೆ. ನಮ್ಮ ದೇಶಿ ಹಸು ಇದು, ಗೀರ್ ಇದು ಮಿಕ್ಸ್ ಇದೆ. ಪ್ಯೂರ್ ಅಲ್ಲ, ಇದು ಗೀರ್ ಮಿಕ್ಸ್ ಇದೆ. ಒಳ್ಳೆ ಅನುಕೂಲವಾಗ್ತದೆ. ಬೇಕಾರೆ ಅಪ್ಪ, ಈಗ ಪ್ರತಿದಿನ ಹಿಂಗೆ ಹಸುಗಳು ಇರ್ತವೆ. ಎಲ್ಲಿ ಸಂಜೆ ಹೆಂಗೆ ವ್ಯವಸ್ಥೆ? ಸಂಜೆ ನೀವು ಮನೆಗೆ ಸಂಜೆ ನಮಗೆ ಇಲ್ಲೇ ವ್ಯವಸ್ಥೆ ಇರೋದು. ನಮ್ದು 24 hours, 24x7. ಓಕೆ ಓಕೆ. ಡೇ ನೈಟ್ ಇಲ್ಲೇ ಹಸುಗಳು ಎಲ್ಲ ಇಲ್ಲೇ ಇರುತ್ತೆ. ಮನೆ ಕೊಟ್ಟಿಗೆ ಇದ್ದಂಗೆ. ಒಳ್ಳೆ ಅನುಕೂಲ ಮಾಡ್ಕೊಟ್ಟೈತಿ. ಈಗ ನಾವು ಒಂದ್ ಬೇರೆ ಮಾರ್ಕೆಟ್ ಅಲ್ಲಿ ಹೋದಂದ್ರೆ ನಾವ್ ಹಂಗೆ ತಗೊಂಡ್ಬಿಟ್ಟು ಕಟ್ಬಿಟ್ಟು ಮಾರಿದ್ರೆ ಸರಿ, ಮಾರ್ಲಿಲ್ಲ ಅಂದ್ರೆ ನಾವ್ ಮನೆಗೆ ಇಟ್ಕೊಂಡು ಹೋಗ್ಬೇಕು. ಇಲ್ಲ ಹಂಗಿಲ್ಲ, 24 hours ನಿಮ್ಗೆ ಎನಿ ಟೈಮ್ ದನ ಇರ್ತಾವ. ನೀರ್ ಹೆಂಗೆ? ಇಲ್ಲೇ ನಲ್ಲಿ ವ್ಯವಸ್ಥೆ. ನೀರು 24 hours ನೀರು. ಅದು ವಾಟರ್ ಟ್ಯಾಂಕ್, ಬೋರ್ವೆಲ್ ಪಾಯಿಂಟ್ ಐತೆ. ವಾಟರ್ ಟ್ಯಾಂಕ್ ವೆರಿ ಗುಡ್ ಇದ್ದಪ್ಪ. ವಾಟರ್ ಟ್ಯಾಂಕ್, ಬೋರ್ವೆಲ್ ಸ್ವಿಚ್ ಆ ಕಡೆ ಇದೆ, ಮರದ ಹತ್ರ. ಇದು ವಾಟರ್ ಟ್ಯಾಂಕ್ ಫಿಲ್ಅಪ್ ಆತಂದ್ರೆ ನಮಗೆ ನೀರಿನ ಫೆಸಿಲಿಟಿ ಎಲ್ಲ ರೆಡಿ ಮಾಡಿದ್ರೆ ಎಲ್ಲ ರೆಡಿ. ಫುಡ್ ನಾವು ಪ್ಯಾಕೆಟ್ ತಗೊಂಡ್ಬರ್ತೀವಿ. ಅದು 1200 ರೂಪಾಯಿ 1300 ರೂಪಾಯಿ ಪ್ಯಾಕೆಟ್. ಅದು ಒಬ್ಬ ಮನುಷ್ಯ ತಿನ್ನಲ್ಲ ಅಂತ ಫುಡ್ ನಾವು ಬರೀ ಒಂದ್ ವಾರಕ್ಕೆ ನಾವು ಪೇಣೆ ಅವನ್ನೆಲ್ಲ ಕೊಡ್ತೇವೆ. ಇಷ್ಟೆಲ್ಲ ಖರ್ಚಿರ್ತೈತಿ. ದನಗಳು ಏನ ಹಂಗೆ ಸುಮ್ನೆ ಮೇಸಿರಲ್ಲ. ಒಂದು ವಾರ ಏನಿಲ್ಲ ಅಂದ್ರೆ ಪೇಣಿ ಒಂದು ಚೀಲ ಒಂದ್ ದನಕ್ ಬೇಕು. ಒಂದ್ ವಾರ. ಇನ್ನೊಂದ್ ಹೇಳ್ತೀನಿ, ನಮ್ ಮಾರ್ಕೆಟ್ ಏನ್ ಸೇಫ್ ಅನ್ನೋದು. ಬೇರೆ ಮಾರ್ಕೆಟ್ ಅಲ್ಲಿ ಯಾವ್ದೇ ಮೋಸ ಆಗುತ್ತೆ, ಬಟ್ ನಮ್ ಮಾರ್ಕೆಟ್ ಅಲ್ಲಿ ಮೋಸ ನಡೆಯಲ್ಲ. ಏನಂದ್ರೆ ನಮ್ದು ಕಟ್ಟಿದ್ದನ್ನಲ್ಲಿ ಏನೇ ಮೋಸ ಆದ್ರೂ ಬಂದು ರಿಕ್ವೆಸ್ಟ್ ಮಾಡ್ಕೋಬಹುದು ರೈತನ್ ಕೂಟಾಗೆ. ಹಿಂಗ ಹಾಲ್ ಕರಿತಿಲ್ಲಪ್ಪ, ಈ 1 ಲೀಟರ್ ಹೇಳಿದಿ ಅರ್ಧ ಚರಿಗೆ ಬರ್ತೈತಿ, 5 ಲೀಟರ್ ಹೇಳಿದಿ 4 ಲೀಟರ್ ಬರ್ತೈತಿ. ಈ ಸೇಫ್, ಈ ಒಂದು ಸೆಕ್ಯೂರಿಟಿ ನಮ್ ಮಾರ್ಕೆಟ್ ಅಲ್ಲಿ
ಇದೆ, ಬೇರೆ ಮಾರ್ಕೆಟ್ ಅಲ್ಲಿ ಇಲ್ಲ. ನಾವು ಹೋಗ್ತಿವಿ ರಾಣೆಬೆನ್ನೂರು, ಹರಪನಹಳ್ಳಿ, ನಾವು ಹೋಗಿ ತಗೊಂಡ್ಬರ್ತೀವಿ, ಮಾರ್ತೀವಿ. ಬಟ್ ಕೊಟ್ಟಾನು ಹೋಗ್ಬಿಡ್ತಾನೆ. ಹೌದು. ಈಗ ಅವ್ನು ಹುಡ್ಕಕ್ಕಾಗಲ್ಲ. ಇಲ್ಲಿ ಮಾತ್ರ ಒಂದ್ 25 ಜನ ವ್ಯಾಪಾರಸ್ಥರು ಅದಾರೆ. 25 ಜನ ವ್ಯಾಪಾರಸ್ಥರು ಅದಾರೆ. ಏನೇ ಮಾರಿದ್ರು ಏನಾರ ದೋಖ ಆಯ್ತಂದ್ರೆ ನೀವು ಕೇಳ್ಕೊಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಶಬಾಷ್. ಇದು ಒಂದ್ ಸೆಕ್ಯೂರಿಟಿ ನಮ್ ದಾವಣಗೆರೆ ಕೊಡ್ಬೋದು. ಬಟ್ ಬೇರೆ ಮಾರ್ಕೆಟ್ ಅಲ್ಲಿ ಅದು ಇಲ್ಲ. ಕೊಟ್ಟಾನ್ ಮುಗೀತು, ಅವ್ನು ಕಟ್ಕೊಂಡ್ ಬಂದಿರ್ತಾನೋ ಯಾರ್ದಮ್ ಕೊಳ್ಳೆ ಹೊಡ್ದ್ ಬಂದಿರ್ತಾನೋ ಗೊತ್ತಿಲ್ಲ. ದನಗಳು ಮಾತ್ರ ಒಳ್ಳೆ ಚೆನ್ನಾಗಿದೆ. ಈ ಮಾರ್ಕೆಟ್ ನಲ್ಲಿ ಮಾತ್ರ ಅದು ಒಂದ್ ಸೆಕ್ಯೂರಿಟಿ ಸಿಗುತ್ತೆ ಅಷ್ಟೇ ಜನಗಳಿಗೆ. ಬೇರೆ ಯಾವ್ದೇ ಬೇರೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಕೊಟ್ಟಾದ್ಮೇಲೆ ಮುಗೀತು, ಅವ್ನು ಹೋಗ್ಬಿಡ್ತಾನೆ. ಅವ್ನು ಮತ್ತೆ ಹಿಡಿಯಕ್ಕೆ ಕ್ಯಾಚ್ ಹಾಕಕ್ಕೆ ಸಿಗೋದಿಲ್ಲ. ಹಂಗಾಗಿ ನಮ್ದು ದಾವಣಗೆರೆ. ಹೆಸರು, ನಿಮ್ಮ ಹೆಸರು? ಮಲ್ಲಿಕಾರ್ಜುನ, ದಾವಣಗೆರೆ. ಈಗ ಮಾರುಕಟ್ಟೆಗೂ ನಿಮ್ಗೆ ಹೆಂಗೆ ಇದು ಸಂಬಂಧ? ಯಾವ ತರ ನಿಮ್ದು ವ್ಯವಹಾರ? 20 ವರ್ಷದ ವ್ಯವಹಾರ ಮಾಡ್ತದೆ. 20 ವರ್ಷದಿಂದ ವ್ಯವಹಾರ ಮಾಡ್ತದೆ. ಏನ್ ಹಸುಗಳು ಸಾಕಾಣಿಕೆ ಎಲ್ಲ ಮಾರಾಟ ಮಾಡ್ಕೊಂತ ಬರ್ತಾ ಇದ್ದೀರಿ. ಈಗ ಇಲ್ಲಿ ಹಾಲಿನ ವಿಚಾರ ಕೇಳ್ತಾ ಇದ್ದೆ, ಏನ್ ಹಾಲು ಕೂಡ ಮಾರಾಟ ಮಾಡ್ತೀರಾ? ಹಾಲು ಮಾರಾಟ ಕರ ಹಾಕ್ದ ಹಸು ಗಿಣ್ಣದ ಮಾಡ್ತೀವಿ ಅಷ್ಟೇ. ಗಿಣ್ಣದ ಹಾಲು ಮಾಡ್ತೀರಾ? ಈ ಗಿಣ್ಣದ ಹಾಲು ಮಾಡ್ಬೇಕಂದ್ರೆ ಲೀಟರ್ ಲೆಕ್ಕನ ಅಥವಾ ಹೆಂಗೆ? ಯಾವ ಲೆಕ್ಕ? ಏನ್ ರೇಟ್? 20 ರೂಪಾಯಿ ಲೀಟರ್. ಹೌದಾ? ಕೆಲವು ಬಂಧುಗಳೇ ನಮಸ್ತೆ. ಇಲ್ಲಿರ್ತಕ್ಕಂತ ಒಂದು ಹಸು ಏನಿದೆ, HF ಅಲ್ಲಿ ಸ್ವಲ್ಪ ಕ್ರಾಸ್ ಬರುವಂತದ್ದು ಕರು ಹಾಕಿದೆ. HF ಇರುವಂತದ್ದು ಕ್ರಾಸ್ ಅಲ್ಲಿ ಕರು ಹಾಕಿದೆ. ತುಂಬಾ ಚೆನ್ನಾಗಿದೆ. ಇದು ಮಾಹಿತಿ ನಿಮ್ಗೆ ನಾನು ಹೇಳ್ತಾ ದಾವಣಗೆರೆ APMC ಮಾರುಕಟ್ಟೆಯಿಂದ. ತುಂಬಾ ಚೆನ್ನಾಗಿರುವಂತ ಮಾರ್ಕೆಟ್. ಆದ್ರೆ ಜನ ಇರೋಲ್ಲ, ಅದ್ರ ಹಸುಗಳು ಮಾತ್ರ ಸಿಗ್ತವೆ. ಏನ್ ರೇಟು ಏನು ಎಂತ ವಿಚಾರ ಎಲ್ಲ ನಾನು ಅವ್ರ ಹತ್ರ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇವತ್ತು ಮೊದಲನೇ ವಿಡಿಯೋ ನಮ್ಮ ದಾವಣಗೆರೆ APMC ಅಲ್ಲಿ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಹಂಗೆ ಪಕ್ಕದಲ್ಲಿರುವಂತದ್ದು ಗಿರ್ ಕ್ರಾಸ್ ಬ್ರೀಡು, ನೀವು ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಚಂದ ಇದೆ. ಹಸುಗಳು ನಮ್ಮ ದಾವಣಗೆರೆ ಸಿಟಿಯಲ್ಲಿ ಸಿಗುತ್ತೆ, ಮಾರ್ಕೆಟ್ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದಾಗೆ ನೋಡ್ರಿ, ಪಕ್ಕದಲ್ಲೂ ಕೂಡ ಇದೆ. ಇಲ್ಲಿ ಹಸುಗಳಿಗೆ ಮೇವು, ಕಸ, ನೀಟ್ನೆಸ್, ಕ್ಲೀನಿಂಗು ತುಂಬಾ ಚೆನ್ನಾಗಿದೆ. ಜರ್ಸಿಯಲ್ಲಿ ಬ್ರೀಡ್ ಇರುವಂತದ್ದು ನೋಡ್ರಿ, ಇಷ್ಟು ಚೆನ್ನಾಗಿದೆ. ಇದು ನಮ್ಮ APMC ಮಾರ್ಕೆಟ್ ಪ್ರಾರಂಗಣ. ಇದು HF ಏನಿದೆ 52 ಹೇಳ್ತಾ ಇದೀರಿ. ಅದು ಗಿರ್ 56 ಹೇಳ್ತಾ ಇದೀರಿ. ಅದು ಯಾವ್ದಣ್ಣ? ಜರ್ಸಿಯಲ್ಲಿ ಕ್ರಾಸ್. ಓಕೆ ಓಕೆ. ಈಗ ಇದು ಎಷ್ಟನೇ ಸುಲ್ ಇದೆ? ಇದು ಕರು ಹಾಕಿದೆಯಲ್ಲ, ಹೆಣ್ಗರು ಇದೆ. ಇಲ್ಲಿ ನೋಡ್ರಿ ಎಷ್ಟು ಚಂದ ಇದೆ ಹೆಣ್ಗರು. ಹಾಲಿಂದು ಏನಿದೆ ಅಣ್ಣ ಇದು? 5 ಲೀಟರ್ ಇದೆಯಲ್ಲ. ಓಕೆ ಓಕೆ, ಚೆನ್ನಾಗಿದೆ ಅಣ್ಣವ್ರದ್ದು. ಗಿರಲ್ಲಿ ಏನ್ ರೇಟ್ ಹೇಳಿದ್ರಿ ಅಣ್ಣ? 56,000, 56 ಹೇಳ್ತಾ ಇದಾರೆ. 52,000. ಅದನ್ನ ಗಿರ್ ಏನ್ ಇದೆ ಅಣ್ಣ? ಸೂಲ್ ಏನಿದೆ ಇದು? ಹಲ್ಲು ಏನ್ ಮಾಡಿದೆ ಅಣ್ಣ? 6 ಇದೆ. ಓಕೆ ಓಕೆ, ಚೆನ್ನಾಗಿದೆ. ಗಿರ್ ಕ್ರಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಣ್ಣವ್ರಂತೂ ನನಗೆ ಮೊದಲಿನಿಂದ ಪರಿಚಯ ಇದಾರೆ ಮಾರ್ಕೆಟ್ಗಳಲ್ಲೆಲ್ಲ. ಆದ್ರೆ ಫೋನ್ ನಂಬರ್ ಕೊಟ್ಟಾಗ ಅವ್ರು ತುಂಬಾ ಜನ ನೀವು ತೊಂದರೆ ಕೊಟ್ಟಿರೋದು ಕೇಳ್ಪಟ್ಟಿದ್ದೀನಿ. ಹಂಗಾಗಿ ಎಲ್ರು ಫೋನ್ ನಂಬರ್ ಕೊಡಕ್ಕೆ ಇದು ಮಾಡಲ್ಲ. ಓಕೆ, APMC ಬಂದ್ರೆ ಖರೀದಿ ಮಾಡ್ರಿ, ಯಾವಾಗ್ಲೂ ಹಸುಗಳು ಇರ್ತವೆ ಅನ್ನೋದು ಮಾತ್ರ ಹೇಳಿದ್ದಾರೆ. ಹೌದು ನೋಡ್ರಿ, ಏನ್ ಚಂದ ಇದೆ ಗೊತ್ತಾ ಮಾರ್ಕೆಟ್. ತುಂಬಾ ಖುಷಿ ಪಡ್ತೇವೆ. ತಂಪಿದೆ, ಮಳೆ ಯಾವ ಕಾಲಕ್ಕೆ ಬಂದು ಕೂಡ ತುಂಬಾ ಚೆನ್ನಾಗಿದೆ APMC ಮಾರ್ಕೆಟ್. ಹಸುಗಳು ಮಾತ್ರ HF ಕ್ರಾಸ್, ನಿಮ್ಗೆ ಯಾವ್ದು ಬೇಕು ಅವೆಲ್ಲ ಸಿಗುತ್ತೆ ಇಲ್ಲಿ. ಸಖತ್ತಾಗಿದೆ ಕಣ್ರಿ. ನನ್ಗದು ತುಂಬಾ ಖುಷಿ ಆಗ್ತದೆ ಇದು ನೋಡ್ದಷ್ಟು. ನೋಡ್ರಿ ಏನ್ ಚಂದ HF ಕ್ರಾಸ್. ನಿಮ್ಗೆ ಹಸುಗಳು ಬೇಕು ಅಂದ್ರೆ ನೀವು ಮಾರ್ಕೆಟ್ಗೆ ಹುಡ್ಕೊಂಡು ಹೋಗ್ತಿರಲ್ಲ, ಹಂಗೆ APMC ಬಂದ್ರೆ ಸಾಕ್ರಪ್ಪ. ದಾವಣಗೆರೆಗೆ ಸೂಪರ್ ಆಗಿರುತ್ತೆ ಬ್ರೀಡ್ ನಿಮ್ಗೆ ಸಿಗ್ತಾ ಇದೆ. ನೋಡ್ರಿ ಏನ್ ಚಂದ ಇದೆ. ತುಂಬಾ ಚೆನ್ನಾಗಿರುವಂತ ಬ್ರೀಡ್ HF. ಆದ್ರೆ ಮಾರಾಟಗಾರರು ಎಲ್ಲ ಅಲ್ಲಿ ದೂರ ಕೂತಿರ್ತಾರೆ ನೋಡ್ರಿ ಇದೆ. ಆದ್ರೆ ಇಲ್ಲೊಂದು ಏನು ಗೊತ್ತಾ, ಮಾರಾಟಗಾರರು ಹಸುಗಳ ಹತ್ರ ಅಲ್ಲಿ ದೂರ ಕೂತಿರ್ತಾರೆ. ಮಾತಾಡ್ಸ್ತೀನಿ ಅವ್ರಿಗೂ ಕೂಡ. ಆದ್ರೆ ಮಾರ್ಕೆಟ್ ಅಲ್ಲಿ ಹೇಳುವಂತ ರೇಟ್ ಬೆಲೆ ಇಲ್ಲಿ ನಾನು ಕೇಳ್ಬೇಕು ಅಂದ್ರೆ ಅವ್ರ ಹತ್ರ ಸಿಗೋದಿಲ್ಲ. ಹಂಗಾಗಿ ಇಲ್ಲಿ ಜನ ಅಷ್ಟು ಕಡಿಮೆ ಬರೋದಿಲ್ಲ, ಕಡಿಮೆ ಬರ್ತಾರೆ ಇಲ್ಲೆಲ್ಲ. ತುಂಬಾ ಚೆನ್ನಾಗಿದೆ ಗಿರ್ ಕ್ರಾಸ್. ಜನ ದೂರ ಇದಾರೆ, ಅಲ್ಲಿಗೂ ಹೋಗಿ ನಾನು ಮಾತಾಡ್ಸ್ತೀನಿ. ನೀವು ಜಸ್ಟ್ ನೋಡ್ರಿ ಹೇಗಿದೆ ಅಂತ. ಲ್ಯಾಂಡ್ ಆಫ್ ಬ್ರೀಡ್ ಹೆಂಗಿದೆ, ಗಿರ್ಲ್ಯಾಂಡ್ ಆಫ್ ಬ್ರೀಡ್. ಆದ್ರೆ HF ಅಲ್ಲಿ ಕ್ರಾಸ್ ಇರುವಂತದ್ದು ಹೆಂಗಿದೆ, ಎಮ್ಮೆ ಇದ್ದಂಗಿದೆ, ಸಖತ್ತಾಗಿದೆ. ಪಾಪ ನಿಮ್ಗೆ ಏನು
ಮಾಹಿತಿ ಕೊಡೋರು ಸಿಗೋದಿಲ್ಲ ಇಲ್ಲಿ, ಅದೇ ಪ್ರಾಬ್ಲಮ್ಮು. ರೈತರು ಬೆಳಿಗ್ಗೆನೆ ಬರ್ತಾರೆ, ಆದಷ್ಟು ಮಾರ್ಕೆಟಿಗೆ ಬಂದಷ್ಟು ರೈತರು ಬರೋದಿಲ್ಲ. ಮುರ್ರಾ ಇದೆ ನೋಡ್ರಿ ಎಮ್ಮೆ. ಅಪ್ಪ ಎಮ್ಮೆ ಪ್ರಿಯರೇ, ನಿಮ್ಗೆ ನೋಡ್ರಿ ಎಮ್ಮೆನೂ ಸಿಗ್ತವೆ ಇಲ್ಲಿ. ಮುರ್ರಾ ಬ್ರೀಡ್ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ರೀಡು. ಸೂಪರ್ ನೋಡ್ರಿ ಇದು. ಏನಾದ್ರು ತಗೋಬೇಕು ಹೆಚ್ಚು ಕಡಿಮೆ. ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಇಂಥ ಬ್ರೀಡ್ಗಳಿಗೆ 70-80,000 1,00,000 ತನಕನೂ ಹೇಳ್ತಾರೆ. ಎಕ್ಸಲೆಂಟ್ ಕಣಪ್ಪ, ಬ್ರೀಡ್ ಮಾತ್ರ ಧೂಳು ದುಪಟ್ಟಿ. ಹೆಂಗಿದೆ, ಸಖತ್ತಾಗಿದೆ ಅಲ್ಲ, ಕಣ್ಣು ಹೆಂಗ್ ಬಿಡ್ತದೆ ಅಂತ. ಇಲ್ಲಿ ಯಾವತ್ತೂ ನೀವು ಬಂದ್ರೆ ಹಸುಗಳು ಸಿಗ್ತಾವ, ಎಮ್ಮೆಗಳು ಸಿಗ್ತಾವ, ಆದ್ರೆ ಸಂಖ್ಯೆ ಕಡಿಮೆ, ಜನ ಕಡಿಮೆ. ಹೆಂಗಿದೆ APMC? ಸೂಪರ್ ಅಲ್ಲ? ಇಲ್ಲಿ HF ಕಡಿಮೆ ರೇಟಿನ HF ಕೂಡ ಇದೆ. ಇಲ್ಲಿ ಜರ್ಸಿ. ನೀವು ಹೇಳ್ತೀರಿ ಅಣ್ಣ ಸೂಲು ಎಷ್ಟು ಅದನ್ನೆಷ್ಟು ಕೇಳು ಅಂದ್ರೆ ಬಂದ್ರಪ್ಪ ಅಂದ್ರೆ ಸಿಗಲ್ಲ. ಅಲ್ಲೆಲ್ಲೋ ಟೀ ಕುಡಿಲಿಕ್ಕೆ ಹೋಗಿದ್ದಾರೆ ಕೆಲವರು. ನೋಡ್ರಿ ಹೆಂಗಿದೆ ಮಾರ್ಕೆಟ್, ಇದ್ರದ್ದು ಮಾರ್ಕೆಟ್. ನೀವು ನೋಡ್ರಿ ಏನ್ ಅನ್ಸುತ್ತೆ ನಿಮ್ಗೆ? ನೀವು ಕಾಮೆಂಟ್ ಮಾಡಿ ಹಾಕಿ. ಇಂಪ್ರೂವ್ ಆಗ್ಬೇಕಲ್ವಾ? ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಿಟಿ ಮಧ್ಯೆ APMC ಯಲ್ಲಿ ಹಸುಗಳು ಎಮ್ಮೆಗಳು ಸಿಗ್ತವೆ ನಿಜ, ಆದ್ರೆ ಮೇಂಟೆನೆನ್ಸ್ ಹೆಂಗೆ? ಇಲ್ಲೊಂದಿದೆ ನೋಡ್ರಿ ಎಮ್ಮೆ, ಮೋಸ್ಟ್ಲಿ ಇದು ಮೌಳಿ ಕ್ರಾಸ್. ಮುರ್ರಾ ಇಲ್ಲೊಂದಿದೆ ಜವಾರಿ ಕುತ್ಕೊಂಡಿದೆ. HF ಅಲ್ಲಿ ಕ್ರಾಸ್ ಹಲೋ ಬ್ಲಾಕ್. ಶನಿವಾರ ಅಲ್ಲ? ಓಕೆ. ನಾಳೆ ಎಷ್ಟು ಟೈಮಿಂಗ್ಸ್ ಅಲ್ಲಿ ಬರ್ಬೋದಣ್ಣ? ಬೆಳಿಗ್ಗೆ. ಓಕೆ. ನಮ್ಮ APMC ಪರಾಂಗಣ ಇದು. ಸಣ್ಣ ಹಿಂಡಿ ಬೂಸ ಇಟ್ಟಿದ್ದಾರೆ, ಮೇಂಟೆನೆನ್ಸ್ ಇದೆ, ಫೀಡ್ ಹಾಕ್ತಾ ಇದ್ದಾರೆ. ಗಿರ್ ಜವಾರಿ ಇದೆ. ಇಲ್ಲಿ ಎಮ್ಮೆ, ಹೋರಿ, ಎತ್ತು, ಹಸು ಎಲ್ಲವೂ ಕೂಡ APMC ಅಲ್ಲಿ ಪ್ರತಿದಿನ ಸಿಗ್ತವೆ ಅಂತೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಸುಂದರವಾದ ನೋಟ. HF ತಂಪಿದೆ. ಎಂತ ದೊಡ್ಡ ಜಾತಿ HF ತಂದ್ರು ನೀವು ಮಾರಾಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಸ್ನೇಹಿತರೆ, ಇದು APMC ದಾವಣಗೆರೆ ನಮ್ಮ ಮಾರುಕಟ್ಟೆ ಪ್ರಾರಂಗಣ. ಇದು ಸುಮಾರು ರೀತಿಯ ಹಸುಗಳು, ಎಮ್ಮೆಗಳು ಸಿಗುವಂತ ಜಾಗ ಇದು. ಹೋರಿಗಳು ಸಿಗ್ತವೆ, ಎತ್ತುಗಳು ಕೂಡ ಸಿಗುತ್ತೆ. ಮೇವು ಕೂಡ ಇಲ್ಲಿ ಹಾಕೊಂಡು ಮೇವು ಕೂಡ ಇದೆ. ಅವರು ಹಾಲು ಬೇಕಾದ್ರೆ ಮಾರಾಟ ಮಾಡ್ಕೊಂಡು ಅವರು ಬರ್ತಾರೆ, ಇಲ್ಲಿ ಹಾಲು ತಗೊಂಡು ಹೋಗ್ತಾರೆ, ಖರೀದಿ ಮಾಡಿ ಹೊರಗಡೆ ಮಾರಾಟ ಮಾಡ್ತಾರೆ. ಇಷ್ಟೊಂದು ಚೆನ್ನಾಗಿ ವ್ಯವಸ್ಥೆ ಇದ್ರು ನಮ್ಮವ್ರು ಬೆಳೆಸ್ಕೋಬೇಕು. ಇದನ್ನ ಯಾಕೆ ಬೆಳೆಸ್ಕೊತಿಲ್ಲ, ಅದೇ ಬೇಸರ. ಇಲ್ಲಿ ನೋಡ್ರಿ HF ಗಳು ಲಾಟ್ ಇದೆ, ಕ್ರಾಸು, ಪ್ಯೂರಿಟಿ, ಇವೆಲ್ಲವೂ ಕೂಡ 40,000-50,000 60,000 ಹಿಂಗೆ ಆರಂಭ ಆಗುತ್ತೆ. ನೀವು ಇಲ್ಲಿ ಬಂದು ನಿಂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ, ತಂಪಿದೆ ವಾತಾವರಣ. ಯಾವುದೇ ಗಟ್ಟಿ ಮಳೆ ಬರ್ಲಿಕ್ಕಂಡ್ರೆ, ಯಾವುದೇ ಏನೇ ಆಗ್ಲಿ, ಇಲ್ಲಿರೋಷ್ಟು ತಂಪ್ನೆಸ್ ಬೇರೆ ಎಲ್ಲಿಲ್ಲ. ಅವ್ರಿಗೆ ಕೂಲ್ನೆಸ್ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಟ್ಲಿಕ್ಕೆ ಭಾರಿ ಚೆನ್ನಾಗಿದೆ. ಗ್ವಾದ್ನಿ ವ್ಯವಸ್ಥೆ. ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನಿಮ್ಗೆ ಮಾಹಿತಿಯನ್ನ ಹಸುಗಳದ್ದು ಸಿಗ್ತಾ ಇದೆ ಅಂತ ಹೇಳ್ತೇನೆ. ಬಟ್ ಯಾರು ಇಲ್ಲಿ ಬೇಕು ಅಂದ್ರೆ ಅವ್ರ ಹತ್ರ ಬರ್ತಾರೆ ನಿಮ್ಮ ಹತ್ರ. ಬಟ್ ಸ್ವಲ್ಪ ಕಡಿಮೆ ನೋಡ್ರಿ, ಹುಲ್ಲು ಸಿಗುತ್ತೆ. ನೀವು ನಿಮ್ಮ ಹಸುಗಳನ್ನು ತಂದು ಮಾರಾಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇಲ್ಲೆಲ್ಲ. ಗ್ವಾದ್ನಿ, ನೀರಿನ ವ್ಯವಸ್ಥೆಯಿಂದ ಹಿಡಿದು ಹುಲ್ಲಿನ ವ್ಯವಸ್ಥೆಯಿಂದ ಭಾರಿ ಚಂದ ಇದೆ. ಕಟ್ಲಿಕ್ಕೆಲ್ಲ ನೋಡ್ರಿ ಹಿಂಗೆಲ್ಲ ರಿಂಗ್ಸ್ ಇದೆ, ಕಟ್ಲಿಕ್ಕೆ ರಿಂಗ್ಸ್ ಎಲ್ಲ ಹಾಕಿದ್ದಾರೆ. ಕರುಗಳೆಲ್ಲ ಸಿಗ್ತಾವಂತಪ್ಪ ಇಲ್ಲಿ.
ಸ್ನೇಹಿತರೆ ಇದು ಹೇಳಿದ್ನಲ್ಲ, ಇವೆಲ್ಲ 50,000 60,000 1,00,000 ಅಲ್ಲಿ ಹತ್ತತ್ರ ಇರುವಂತ ಹಸುಗಳು ಇವು. ಹಾಗಾದ್ರೆ ಇಲ್ಲಿ ಹಸುಗಳು ಬೇಕು ಅಂತ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ? ನೀವೇ ಬರ್ಬೇಕು ನೀಟಿಗೆ. ಇದು ಅತಿ ದೊಡ್ಡ ಪ್ರಾಂಗಣ ಇದೆ APMC. ಜವಾರಿ ಕ್ರಾಸ್ HF ಅಲ್ಲಿ ಬೇಸರದ ಸಂಗತಿ, ಪ್ರತಿ ವರ್ಷ ಹಸುಗಳ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಇದಾರೆ. ಹೆಂಗೆ ಹಾಲು ಉತ್ಪಾದನೆ ಭಾರಿ ಕಷ್ಟ ಆಗ್ತದೆ. ಹಾಲು ಬ್ಲಾಕ್ HF ಅಲ್ಲಿ ಸ್ವಲ್ಪ ಕ್ರಾಸ್ ಇರುವಂತ ಬ್ರೀಡ್. ಆಸ್ಪತ್ರೆಯಿಂದ ಬಿಟ್ಟಕ್ಕಂತ ನಾಯಿಗಳನ್ನ ಎಲ್ಲ ಇಲ್ಲಿ ಬಂದು ಈ ಕರುಗಳೆಲ್ಲ ತಿಂದ್ಬಿಡ್ತಾವ. ಅದು ಒಂದು ಈ ತರ ಸಿಸ್ಟಮ್ ಇಲ್ಲ. ಆ ಜಾಡ್ರಿ ಏನ್ ಅಲ್ಲಿ ಹಾಕಿದಾರಲ್ಲ, ಆ ಜಾಡ್ರಿ ಸಿಸ್ಟಮ್ ಈ ಕಡೆ ಬಂದ್ರೆ ಇನ್ನು ಒಳ್ಳೆ ಅನುಕೂಲ ಆಗತ್ತೆ ಅಂತ ಹೇಳ್ಬಲ್ಲೆ. ಗೌರ್ಮೆಂಟ್ ಇದನ್ನ ಗಮನಿಸ್ಕೊಂಡು ಗೌರ್ಮೆಂಟ್ ಇಂದ ನನಗೆ ಆದ್ರೆ ಇನ್ನು ಪಾಡ. ಒಳ್ಳೇದು. ಈ ಒಂದು ಸಿಸ್ಟಮ್ ಎಲ್ಲ ಫುಲ್ ಬೇಲಿ ಆಗ್ಬಿಟ್ರೆ ನಮಗೆ ಒಂದ್ ನಾಯಿಗಳು ಸುಳಿಯಲ್ಲ, ದನಗಳು ಸೇಫ್ ಇರ್ತಾವಲ್ಲ. ಇಲ್ಲ ಕರುಗಳು ಮತ್ ಕಚ್ಚಿಗಳಿಗೆಲ್ಲ ಗಾಯ ಮಾಡ್ತಾವ ದನಗಳೆಲ್ಲ. ಅದು ಒಂದು ಬಹಳ ನಮಗೆ ನುದ್ದಲು ಬಹಳ ತೊಂದ್ರೆ ಆಗುತ್ತೆ. ಅದೊಂದ ಗೌರ್ಮೆಂಟ್ ಇಂದ ಅನುಕೂಲ ಮಾಡ್ಕೊಟ್ರೆ ನನಗೆ ಇನ್ನೂ ಬೆಸ್ಟ್. ಬಟ್ ನಾವ್ ಮಾತ್ರ ಗೌರ್ಮೆಂಟ್ ನಾವು ಅನುಕೂಲವಾಗಿ ನಾವು ನುದ್ದಲ್ಲ. ನಾವು ಇಷ್ಟೆಲ್ಲ ಯಾರು ಮಾಡಲ್ಲ. ರಿಕ್ವೆಸ್ಟ್ ಇನ್ನೊಂದು ಸೇಫ್ ಒಂದ್ ಆಗ್ಬಿಟ್ರೆ ನನಗೆ ಏನ್ ತೊಂದ್ರೆ ಇಲ್ಲ. ಡಾಕ್ಟರ್ ಬರ್ತಾರೆ ಇಲ್ಲಿ? ಹೆಂಗೆ ಡಾಕ್ಟರ್ ಏನ್ ಬರಲ್ಲ ಅಣ್ಣ ಇಲ್ಲಿ. ಬರಲ್ಲ. ನಮಗೆ ಏನಾರ ಆಕಳುಗಳು ಆರಾಮಿಲ್ಲ ಅಂದ್ರೆ ನಾವಾಗೆ ತಿಳ್ಕೊಂಡು ಆಕಳ ಮೇಚಿಲ್ಲ ಏನೋ ಅಭಾವ ಸ್ವಭಾವ ಏನಾಯ್ತು ನೋಡ್ಕೊಂಡು ನಾವು ಡಾಕ್ಟರ್ಗಳು ಕಾಲ್ ಮಾಡ್ಕೋಬೇಕು. ಅದು ಪ್ರೈವೇಟ್ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ ಯಾರು ಬರಲ್ಲ. ಸರಿ ಸರ್, ನೈಸ್, ಸೂಪರ್ ಇನ್ಫಾರ್ಮೇಶನ್ ಬ್ರದರ್, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಅಂದ ಹಾಗೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ವಿಡಿಯೋವನ್ನು ಅದು APMCಯಲ್ಲಿ ನಾನು ಮಾಡಿರೋದು ಫಸ್ಟ್ ಟೈಮು. ಹಾಗಾಗಿ APMC ನಲ್ಲಿರುವಂಥ ಹಸು ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿ ನಿಮ್ಗೆ ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಹೇಗೆ ನಡೆಯುತ್ತೆ ಏನು ಎನ್ನುವಂಥದ್ದು ಕೂಡ ಅವರಿಂದಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಹಸುವಿನ ಬೆಲೆ ಮತ್ತು ಅವೆಲ್ಲ ಏನಾಗುತ್ತೆ ಅನ್ನುವಂಥದ್ದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಕೇಳ್ಕೊಂಡು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ಥ್ಯಾಂಕ್ ಯು ಸೊ ಮಚ್.